ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಭದ್ರತೆಯ ಹಿನ್ನೆಲೆಯಲ್ಲಿ ಅತಂತ್ರ ಪರಿಸ್ಥಿತಿಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ. ಆ ತೀರ್ಮಾನಗಳಲ್ಲಿ ಆದಂತದ್ದನ್ನೇ ಇವತ್ತು ನೀವೇನ್ ಹೇಳ್ತೀರಿ? ಇವತ್ತು ನನ್ನ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ? 2018ರಲ್ಲಿ ನಾನು ಅರ್ಜಿ ಹಾಕೊಂಡು ಹೋಗಿದ್ದ ಅವ್ರ ಮನೆ ಮುಂದೆ, ಕಾಂಗ್ರೆಸ್ ನಾಯಕರಿಗೆ ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ. ಮುಖ್ಯಮಂತ್ರಿ ಮಾಡೋದಕ್ಕೆ ನೀವೇ ಆಗಬೇಕು ಅಂತ ಬಂದ್ರಿ, ಮುಖ್ಯಮಂತ್ರಿನೂ ಮಾಡಿದ್ರಿ. ನಡೆಸ್ಕೊಂಡಿದ್ಯಾಗೆ ನೀವು ನನ್ನ ರೈತರು ಸಾಲ ಮನ್ನಾ ಮಾಡಬೇಕಾಗಿತ್ತು, ಅದು ಒಂದಕ್ಕೆ ಸಹಿಸಿಕೊಂಡು 14 ತಿಂಗಳು ಸರ್ಕಾರ ನಡೆಸಿದೆ ನಾನು. ಯಾವಾಗ ನನ್ನ ರೈತರು ಸಾಲ ಮನ್ನಾ ಮಾಡ್ಲಿಕ್ಕೆ 25,000 ಕೋಟಿಯನ್ನ ಹೊಂದಿಸಿ ನನ್ನ ರೈತರು ಸಾಲ ಮನ್ನಾ ಮಾಡಿದೆ, ಆಮೇಲೆ ಈ ಸರ್ಕಾರದ ನಡವಳಿಕೆ ನನ್ನನ್ನ ಯಾವ ರೀತಿ ನಡೆಸ್ಕೊಂಡಿದ್ರು ಅದರ ಪ್ರಯುಕ್ತ ಸರ್ಕಾರ ಹೋಗ್ಲಿಕ್ಕೆ ಕಾರಣ. 2006 ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದ್ರು. ಆ 20 ತಿಂಗಳು ನನ್ನ ಆಡಳಿತ ಯಡಿಯೂರಪ್ಪನವರ ಜೊತೆಗೂಡಿ ಯಾವ ರೀತಿ ನಡೆಸಿದ್ದೇವೆ ಇವತ್ತು ಈ ನಾಡಿನ ಜನತೆ ಮೆಚ್ಕೋತಾರೆ. ಇವತ್ತು ಕುಮಾರಸ್ವಾಮಿಯನ್ನ ಗುರುತಿಸಿದ್ರೆ ಅವತ್ತಿನ 20 ತಿಂಗಳ ನಮ್ಮ ಆಡಳಿತ, ಆ ಆಡಳಿತವನ್ನ ಇವತ್ತು ಮೆಚ್ಚಿ ಇಲ್ಲಪ್ಪ ಕುಮಾರಣ್ಣ ನಮ್ಮ ಕುಟುಂಬದ ಮಗನಾಗಿ ನಮ್ಮ ಕಷ್ಟದಲ್ಲಿ ಇರ್ತಾನೆ ಅಂತ ಹೇಳಿ ಇವತ್ತು ನನ್ನನ್ನ ರಾಜಕೀಯದಲ್ಲಿ ಉಳಿಸಿದ್ರೆ ಆ 20 ತಿಂಗಳ ಆಡಳಿತ ಈ ಭಾಗದ ನನ್ನ ತಂದೆ ತಾಯಿಂದ್ರು ಅನ್ನೋದನ್ನ ನನ್ನ ಕೊನೆ ಉಸಿರವರೆಗೂ ಮರೆಯಲ್ಲ. ಪಾಪ ನೆನ್ನೆ ಹೇಳಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರೆ ಲೋಕಸಭೆಗೆ ಆಯ್ಕೆ ಆಗೋದ್ರೆ 24 ಗಂಟೆನಲ್ಲಿ ಮೇಕೆದಾಟನ ಪ್ರಧಾನಮಂತ್ರಿಗಳಿಗೆ ಹೇಳಿ ಅನುಮತಿ ಕೊಡಿಸ್ತೀನಿ ಅಂತ ಭಾಷಣ ಮಾಡಿದ್ರು. ಎಲ್ಲಿ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಮುಂದುವರೆದ ಭಾಗ ಏನ್ ಹೇಳಿದ್ದೀನಿ ಅಲ್ಲಿ, ನೀವು ತಮಿಳುನಾಡಿನ ಸರ್ಕಾರದ ಜೊತೆ ಸಂಬಂಧ ಏನ್ ಇಟ್ಕೊಂಡಿದ್ದೀರಿ, ಡಿಎಂಕೆ ಜೊತೆ ನಿಮ್ಮ ಚುನಾವಣಾ ಹೊಂದಾಣಿಕೆಯನ್ನು ಇಟ್ಕೊಂಡಿದ್ದೀರಿ. ನೀವು ಅಲ್ಲಿ ಆ ತಮಿಳುನಾಡು ಸರ್ಕಾರವನ್ನ ಒಪ್ಪಿಸಿ 25 ನಿಮಿಷದಲ್ಲಿ ನಿಮ್ಮ ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದೇನೆ. ಇವತ್ತು 124 ಕಡೆ ನೀರು ಆ ಮೈಸೂರು ಅರಸರು ಕಟ್ಟಂತ ಕೆರೆ ಕನ್ನಂಬಾಡಿ ಕಟ್ಟೆ ವಿಶ್ವೇಶ್ವರಯ್ಯವರ ದೇಣಿಗೆ ಮಾರ್ಗದರ್ಶನ ದಿನಕ್ಕೆ 1.25 ಲಕ್ಷ 1.25 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದೋಯ್ತು ಅಂದ್ರೆ ದಿನಕ್ಕೆ 17-15 TMC ನೀರು ಹೋಯ್ತು. ಪಾಪ ಇಲ್ಲಿ ನೋಡಿದೆ ಪ್ರಕಟಣೆ ನೋಡಿದೆ, ಈಗ ಪ್ರಕಟಣೆ ನೋಡಿದೆ. 1 ನಿಮಿಷ ಸಮಾಧಾನವಾಗಿ ಕೇಳಿ. ನನ್ನ ರೈತರು ಭತ್ತ ಒಟ್ಟು ಬಿಟ್ಟು ನಾಟಿ ಮಾಡಲಿಕ್ಕೆ ನೀರನ್ನ ಆಗಸ್ಟ್ 1ನೇ ತಾರೀಕಿನಿಂದ ಡಿಸೆಂಬರ್ 14ನೇ ತಾರೀಕಿನವರೆಗೆ ಬಿಟ್ಟು 18 ದಿನಕ್ಕೆ ಒಂದೊಂದು ತಿಂಗಳಿಗೆ ನೀರು ಕೊಡ್ತಕ್ಕಂತ ಆದೇಶ, ಕಟ್ಟು ನೀರನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ನಿಮ್ಮ ನಾಚಿಕೆ ಆಗೋದಿಲ್ಲ. ಬಯಸ್ತೇನೆ ಪೇಪರ್ ಓದೋ ಅಭ್ಯಾಸ ಇದ್ರೆ ನಿಮಗೆ ಪೇಪರ್ ಓದೋ ಟೈಮ್ ಇಲ್ಲ. ಇಲ್ಲಿ ಗುಂಜದ ಹೆಂಗೆ ಅಂತ ಹೇಳಿ ದಿನ ಬೆಳಗ್ಗೆ ಎದ್ರೆ ಬೆಳಗ್ಗೆ ಎಷ್ಟು ಗುಂಜಬೇಕು ಜನಗಳ ಹತ್ರ ಅಂತ, ಅದಕ್ಕೆ ನಿಮಗೆ ಸಮಯ ಇಲ್ಲ. 2ನೇ ತಾರೀಕಿನಂದು ತಮಿಳುನಾಡಿನ ರೈತರು ಯಾವ ನಮ್ಮ KRS, ಆರಂಗಿ, ಕಬಿನಿ ಜಲಾಶಯಗಳು, ಹೇಮಾವತಿ ಜಲಾಶಯ ಪ್ರಕೃತಿಯ ಒಂದು ಸಹಕಾರದಲ್ಲಿ ಇವತ್ತು ನಮ್ಮ ಜಲಾಶಯಗಳು ತುಂಬಿದ್ರೆ ನೀರೇನು ಸರಾಗವಾಗಿ ಹೋಗ್ತಾ ಇದೆ. ಒಂದು ನಾನು ಹೇಳ್ತೀನಿ, ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ. ಈ ವರ್ಷ ನನ್ನ ರೈತ ಬಂಧುಗಳು ಯಾವ ಒಂದು ಸಮಸ್ಯೆಗಳಿಲ್ಲದೆ ನಿಮ್ಮ ಕೃಷಿ ಚಟುವಟಿಕೆಯನ್ನ ಸರ್ಕಾರಗಳು ನಿಮ್ಮ ಪರವಾಗಿ ಇಲ್ಲದೆ ಇದ್ರು ನನ್ನನ್ನು ಒಳಗೊಂಡಂತೆ ಹೇಳ್ತೇನೆ ನಾನು. ಯಾವುದೇ ಸರ್ಕಾರಗಳಿಗೆ ನಿಮ್ಮ ಪರವಾಗಿ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಇನ್ನೂ ತಡ ಮಾಡಿದ್ರು, ಆ ಪ್ರಕೃತಿಯ ಸಹಕಾರದಲ್ಲಿ ಈ ಬಾರಿ ನೀರು ಬರಲಿಕ್ಕೆ ಕಾರಣ ಕುಮಾರಸ್ವಾಮಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋದು ಆ ತಾಯಿ ಚಾಮುಂಡೇಶ್ವರಿಗೆ ಗೊತ್ತಿದೆ. ಇದನ್ನು ಸರಿಪಡಿಸ್ಲಿಕ್ಕೆ